ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಪ್ರತಿಕ್ಷಣ ಭಾರತದ ವಿರುದ್ಧ ಕತ್ತಿ ಮಸಿಯೋ ಉಗ್ರ ಹುಳುಗಳು ಹೊಸ ತಂತ್ರಗಳನ್ನ ಹೆಣೆದಿವೆ. ಜಮ್ಮು ಕಾಶ್ಮೀರದ ಸ್ಥಳೀಯರಿಂದ ಸಹಾಯ ಪಡೆಯೋದು ಬಿಟ್ಟಿವೆ. ಹಳ್ಳಿಗಳಲ್ಲಿ ತಲೆಮೆರೆಸಿಕೊಳ್ಳೋದು ನಿಲ್ಲಿಸಿವೆ. ಬದಲಿಗೆ ಯಾರ ಕಣ್ಣಿಗೂ ಬೀಳದಂತೆ ಅಡಗಿ ಕೂರೋಕೆ ದಟ್ಟ ಅರಣ್ಯದೊಳಗೆ ಪರ್ವತ ಪ್ರದೇಶಗಳಲ್ಲಿ ಅತ್ಯಾಧುನಿಕ ಅಂಡರ್ ಗ್ರೌಂಡ್ ಬಂಕರ್ಗಳನ್ನ ನಿರ್ಮಾಣ ಮಾಡ್ತಿವೆ ಅಂತ ಹಿರಿಯ ಭದ್ರತಾ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಕಳೆದ ವಾರ ಕುಲ್ಗಾಂ ಜಿಲ್ಲೆಯಲ್ಲಿ ಭದ್ರತಾ ಪಡೆ ನಡೆಸಿದ ಕಾರ್ಯಾಚರಣೆ ವೇಳೆ 2 ಉಗ್ರರು ಮೃತಪಟ್ಟಿದ್ರು. ಈ ವೇಳೆ ಪುಟ್ಟದೊಂದು ಅಂಡರ್ ಗ್ರೌಂಡ್ ಬಂಕರ್ ಒಳಗೆ ರೇಷನ್, ಪುಟ್ಟ ಗ್ಯಾಸ್ ಸ್ಟವ್, ಪ್ರೆಷರ್ ಕುಕ್ಕರ್, ಶಸ್ತ್ರಾಸ್ತ್ರ, ಮದ್ದುಗುಂಡುಗಳು ಪತ್ತೆಯಾಗಿದ್ವು. ಜಮ್ಮು ಕಾಶ್ಮೀರದ ಸ್ಥಳೀಯರಿಂದ ಉಗ್ರರಿಗೆ ಸಪೋರ್ಟ್ ಸಿಗೋದು ಕಡಿಮೆಯಾದ ಕಾರಣ ಈ ಕುತಂತ್ರ ಹೂಡಲಾಗಿದೆ. ಈ ಹೊಸ ಟ್ರೆಂಡ್ ಕೇವಲ ಈ ಕುಲ್ಗಾಂ ಒಂದೇ ಪ್ರದೇಶದಲ್ಲಿ ಮಾತ್ರವಲ್ಲ, ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆ, ಪೀರ್ ಪಂಜಾಲ್ ಪ್ರದೇಶಗಳಲ್ಲೂ ಹರಡಿಕೊಂಡಿದೆ ಅಂತ ಅಧಿಕಾರಿ ತಿಳಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಇತ್ತೀಚೆಗಷ್ಟೇ ಆಘಾತಕಾರಿ ಗುಪ್ತಚರ ಮಾಹಿತಿಯೊಂದು ಸಿಕ್ಕಿತ್ತು. ಅದೇನೆಂದ್ರೆ, ಈ ಉಗ್ರರಿಗೆ ಬೆಟ್ಟಗುಡ್ಡ ಪ್ರದೇಶದಲ್ಲೇ ಇರುವಂತೆ ಭಾರತ ಪಾಕ್ ಗಡಿಯುದ್ದಕ್ಕೂ ಹರಡಿಕೊಂಡಿರೋ ಉಗ್ರರ ಕಮಾಂಡರ್ ಹ್ಯಾಂಡ್ಲರ್ಸ್ ಸೂಚನೆ ಕೊಟ್ಟಿದ್ದಾರೆ. ಒಮ್ಮೆ ಇವರಿಂದ ದಾಳಿ ಮಾಡಿ ಅಂತ ಆದೇಶ ಬಂದ ತಕ್ಷಣ ಉಗ್ರರು ಆಕ್ಷನ್ಗೆ ಇಳಿಯಲಿದ್ದಾರೆ ಅನ್ನೋ ಮಾಹಿತಿ. ಆತಂಕಕಾರಿ ಬೆಳವಣಿಗೆ ಅಂತ ಭದ್ರತಾ ಅಧಿಕಾರಿಗಳು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತು ನಿಯಂತ್ರಣಕ್ಕೆ ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸುತ್ತಿರೋ ಹೊತ್ತಲ್ಲೇ ಆಘಾತಕಾರಿ ವಿಚಾರವೊಂದು ಬಯಲಾಗಿದೆ. ರಾಜ್ಯದ ಪೊಲೀಸರೇ ಮಾದಕ ವಸ್ತು ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿರೋ ಸಂಗತಿ ಬೆಳಕಿಗೆ ಬಂದಿದೆ. ಪೆಡ್ಲರ್ಗಳ ಜೊತೆ ನಂಟು ಹೊಂದಿರೋ ಆರೋಪದ ಮೇಲೆ ಬೆಂಗಳೂರಿನ ಚಾಮರಾಜಪೇಟೆ ಠಾಣೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಸೇರಿ 11 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಅಂದ್ಹಾಗೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಆರ್ಆರ್ ನಗರ ಠಾಣೆ ಪೊಲೀಸರು ಮಾದಕ ವಸ್ತು ವಿರುದ್ಧ ಕಾರ್ಯಾಚರಣೆ ಮಾಡಿ 6 ಆರೋಪಿಗಳನ್ನ ಬಂಧಿಸಿದ್ರು. ಬಂಧಿತರಿಂದ 4 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತು ಮತ್ತು 4 ಲಕ್ಷ ರೂಪಾಯಿ ನಗದು ವಶಕ್ಕೆ ಪಡೆದಿದ್ರು. ಇದೇ ಕೇಸ್ನ ತನಿಖೆ ಮುಂದುವರೆಸಿದ ಆರ್ಆರ್ ನಗರ ಪೊಲೀಸರಿಗೆ ಈ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಅರೆಸ್ಟ್ ಆಗಿರೋ 6 ಆರೋಪಿಗಳು ಚಾಮರಾಜಪೇಟೆ ಮತ್ತು ಜೆಜೆಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ಸಪ್ಲೈ ಮಾಡೋಕೆ ಪ್ರತಿ ತಿಂಗಳು ಪೊಲೀಸರಿಗೆ ಒಬ್ಬೊಬ್ರು 1 ರಿಂದ 1.5 ಲಕ್ಷ ರೂಪಾಯಿ ಕಮಿಷನ್ ನೀಡ್ತಿದ್ರು ಅನ್ನೋದು ತಿಳಿದು ಬಂದಿದೆ. ಇದಾದ್ಮೇಲೆ ಹೆಚ್ಚಿನ ತನಿಖೆ ನಡೆಸಿ ಅಂತ ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ ಅವರಿಗೆ ಆದೇಶಿಸಿದ್ರು. ನಂತರ ಈ ಕೇಸ್ನಲ್ಲಿ ಚಾಮರಾಜಪೇಟೆ ಠಾಣೆ ಇನ್ಸ್ಪೆಕ್ಟರ್ ಮಂಜಣ್ಣ ಹಾಗೂ ಜೆಜೆಆರ್ ನಗರ ಠಾಣೆಯ ಪೊಲೀಸರು ಭಾಗಿಯಾಗಿರೋದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಕೆಲ ಐಡಿಯಾಗಳನ್ನ ಖುದ್ದು ಈ ಪೊಲೀಸ್ ಅಧಿಕಾರಿಗಳು ನೀಡಿದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿವೆ. ಹೀಗಾಗಿ 11 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ನಗರದ ಬೇರೆ ಬೇರೆ ಠಾಣೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಭಾಗಿಯಾಗಿರೋ ಶಂಕೆ ಇದ್ದು ಹೆಚ್ಚಿನ ತನಿಖೆ ಕಂಟಿನ್ಯೂ ಆಗಿದೆ. ಕುಟುಂಬ ರಾಜಕಾರಣದಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಪಡ್ಕೊಂಡಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ತನ್ನ ವರದಿಯಲ್ಲಿ ಈ ಮಾಹಿತಿಯನ್ನ ಹೊರಹಾಕಿದೆ. ರಾಜ್ಯದಲ್ಲಿ 94 ಮಂದಿ ವಂಶಪಾರಂಪರ್ಯ ರಾಜಕಾರಣದಿಂದ ಅಧಿಕಾರಕ್ಕೆ ಬಂದವರಿದ್ದಾರೆ. ಉತ್ತರ ಪ್ರದೇಶದಲ್ಲಿ 141 ಮಂದಿ, ಮಹಾರಾಷ್ಟ್ರದಲ್ಲಿ 129 ಮಂದಿ, ಬಿಹಾರದಲ್ಲಿ 96 ಮಂದಿ ಇದ್ದಾರೆ. ಕೊನೆಯ ಸ್ಥಾನದಲ್ಲಿ ಅಸ್ಸಾಂ ಇದ್ದು, ಇಲ್ಲಿ ಕೇವಲ 9 ಮಂದಿ ಕುಟುಂಬ ರಾಜಕಾರಣ ಹಿನ್ನೆಲೆ ಹೊಂದಿದ್ದಾರೆ. ಪ್ರಸ್ತುತ ದೇಶದಾದ್ಯಂತ ಸಂಸದರು, ಶಾಸಕರು, ಎಂಎಲ್ಸಿಗಳಲ್ಲಿ 5ರಲ್ಲಿ ಒಬ್ರು ಕುಟುಂಬ ರಾಜಕಾರಣದಿಂದ ಬಂದವರಿದ್ದಾರೆ ಅಂತ ವರದಿ ಹೇಳಿದೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ವಂಶಾಡಳಿತ ಬಲವಾಗಿ ಬೇರೂರಿದೆ ಅಂತ ಕೂಡ ಎಡಿಆರ್ ತನ್ನ ವರದಿಯಲ್ಲಿ ತಿಳಿಸಿದೆ. ರಾಜ್ಯದ 3 ಆಯುರ್ವೇದ ಕಾಲೇಜುಗಳಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಮತ್ತು ಭಾರತೀಯ ವೈದ್ಯಕೀಯ ಪದ್ಧತಿಗಳ ರಾಷ್ಟ್ರೀಯ ಆಯೋಗದ ಮಾರ್ಗಸೂಚಿ ಉಲ್ಲಂಘಿಸಿದ್ದಕ್ಕೆ ಬರೋಬ್ಬರಿ 3 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಆಯುರ್ವೇದ ಮೆಡಿಸಿನ್ ಮತ್ತು ಸರ್ಜರಿ ಕೋರ್ಸ್ಗಳಿಗೆ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಕಲ್ಪಿಸಿದ್ದಕ್ಕಾಗಿ ಈ ದಂಡ ವಿಧಿಸಲಾಗಿದೆ. ಶಿವಮೊಗ್ಗದ ಟಿಎಂಎಐ ಸೊಸೈಟಿಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ 1.50 ಕೋಟಿ ರೂಪಾಯಿ, ಬೆಂಗಳೂರಿನ ಅಚ್ಯುತ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರಕ್ಕೆ 75 ಲಕ್ಷ ರೂಪಾಯಿ ಮತ್ತು ಬೆಂಗಳೂರಿನ ರಾಮಕೃಷ್ಣ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರಕ್ಕೆ
75 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಈ ದಂಡದ ಮೊತ್ತವನ್ನ ಮುಂದಿನ 4 ವಾರಗಳಲ್ಲಿ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರ ಕಲ್ಯಾಣ ನಿಧಿಗೆ ಜಮೆ ಮಾಡಬೇಕು. ಜೊತೆಗೆ ದಂಡ ಪಾವತಿಸಿದ ದಾಖಲೆಗಳನ್ನು ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಸಲ್ಲಿಸಬೇಕು ಅಂತ ಕೋರ್ಟ್ ಆದೇಶಿಸಿದೆ. ಬುರುಡೆ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗಿದೆ. ಈ ಕೇಸ್ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಈ ಪ್ರಕರಣದ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ಸಾಕ್ಷಿ, ದೂರುದಾರ 4-5 ಮಂದಿ ಹೆಸರು ಹೇಳಿದ್ರು. ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ. ಇದರ ಹಿಂದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರವಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಪ್ರಚಾರ ಮಾಡ್ತಿರೋ ಸ್ನೇಹಮಯಿ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದೂರು ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ನಿವಾಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ವೆಂಕಪ್ಪ ಕೋಟ್ಯಾನ್ ಈ ದೂರು ದಾಖಲಿಸಿದ್ದಾರೆ. ಬೆಂಗಳೂರು ರಸ್ತೆಗಳ ದುರಸ್ತಿ ಹಾಗೂ ಸುಸಜ್ಜಿತ ರಸ್ತೆಗಳ ನಿರ್ಮಾಣಕ್ಕಾಗಿ 1,100 ಕೋಟಿ ರೂಪಾಯಿ ಬಳಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನ 14 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 50 ಕೋಟಿ ರೂಪಾಯಿ ಅನುದಾನ ನೀಡಿದ್ರೆ ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನೇಪಾಳ ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆಯಾಗಿ ಸುಶೀಲಾ ಕಾರ್ಕಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ನಿಧಾನವಾಗಿ ನೇಪಾಳ ಸಹಜ ಸ್ಥಿತಿಗೆ ಮರಳುತ್ತಿದ್ದು, ಇದೀಗ ಜನರ ಓಡಾಟಕ್ಕೆ ಭಾರತ ನೇಪಾಳ ಗಡಿ ತೆರೆಯಲಾಗಿದೆ. ಇನ್ನು ಸುಶೀಲಾ ಕಾರ್ಕಿ ಅಧಿಕಾರಕ್ಕೆ ಬರೆದಿದ್ದಂತೆ ಮಹತ್ವದ ಹೇಳಿಕೆ ನೀಡಿದ್ದಾರೆ. ನಾನು ಮತ್ತು ನನ್ನ ತಂಡ ಇಲ್ಲಿ ಅಧಿಕಾರದ ರುಚಿ ನೋಡೋಕೆ ಬಂದಿರೋದಲ್ಲ. 6 ತಿಂಗಳಿಗೂ ಹೆಚ್ಚು ಕಾಲ ನಾವು ಅಧಿಕಾರದಲ್ಲಿ ಇರೋದಿಲ್ಲ. ನಾವು ದೇಶದ ಜವಾಬ್ದಾರಿನ ಹೊಸ ಸಂಸತ್ತಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಜೆನ್ಜಿ ದಂಗೆ ವೇಳೆ ಮೃತಪಟ್ಟವರನ್ನ ಹುತಾತ್ಮರು ಅಂತ ಘೋಷಿಸಿದ್ದಾರೆ. ಮೃತಪಟ್ಟವರ ಫ್ಯಾಮಿಲಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಲ್ಲದೆ ಸೆಪ್ಟೆಂಬರ್ 9ರ ದಂಗೆ ವೇಳೆ ನಡೆದ ಹತ್ಯೆ, ಹಿಂಸಾಚಾರ, ಲೂಟಿ ಕುರಿತು ನ್ಯಾಯಾಂಗ ವಿಚಾರಣೆ ನಡೆಸಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಜೆನ್ಜಿ ಪ್ರತಿಭಟನೆಕಾರರ ಡಿಮ್ಯಾಂಡ್ ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಇನ್ನು ಈ ದಂಗೆಯಲ್ಲಿ ಮೃತಪಟ್ಟವರ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ. 2,113 ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಪ್ರತಿಭಟನೆ ವೇಳೆ ನೇಪಾಳ ಜೈಲಿನಿಂದ ತಪ್ಪಿಸಿಕೊಂಡಿರೋ ಖೈದಿಗಳು ಭಾರತಕ್ಕೆ ನುಸುಳೋಕೆ ಪ್ರಯತ್ನಿಸುತ್ತಿದ್ದಾರೆ. ಇವರನ್ನ ಭಾರತ ನೇಪಾಳ ಗಡಿ ಕಾಯೋ ಸಶಸ್ತ್ರ ಸೀಮಾಬಲ ಪಡೆ ಅರೆಸ್ಟ್ ಮಾಡ್ತಿದೆ. ಇದೀಗ 2 ನೈಜೀರಿಯಾ ಪ್ರಜೆಗಳು, ಒಬ್ಬ ಬ್ರೆಜಿಲ್ ಪ್ರಜೆ, ಒಬ್ಬ ಬಾಂಗ್ಲಾ ಪ್ರಜೆ ಸೇರಿ ಹಲವರನ್ನ ಅರೆಸ್ಟ್ ಮಾಡಲಾಗಿದೆ. ಇದುವರೆಗೂ ಸೇನೆ ಮತ್ತು ಪೊಲೀಸರು ಸೇರಿ ನೇಪಾಳ ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರೋ 79 ಖೈದಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಅವರನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಒಪ್ಪಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಅಸ್ಸಾಂಗೆ ಭೇಟಿ ನೀಡಿರೋ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ವೀರ ಯೋಧರೊಂದಿಗೆ ನಿಲ್ಲೋ ಬದಲು ಕಾಂಗ್ರೆಸ್ ನುಸುಳುಕೋರರು ಭಾರತದ ಏಕತೆಗೆ ಅಪಾಯ ತಂದಿಡೋರಿಗೆ ಬೆಂಬಲ ಕೊಡ್ತಿದೆ. ಕಾಂಗ್ರೆಸ್ ಯಾವತ್ತೂ ದೇಶ ವಿರೋಧಿ ಶಕ್ತಿಗಳನ್ನ ರಕ್ಷಣೆ ಮಾಡ್ತಲೇ ಬಂದಿದೆ. ನಮ್ಮ ಸೇನೆ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದೆಲ್ಲೆಡೆ ಇದ್ದ ಉಗ್ರರ ಅಡಗುದಾಣವನ್ನ ನೆಲಸಮ ಮಾಡಿದ್ರೆ ಕಾಂಗ್ರೆಸ್ ಪಾಕಿಸ್ತಾನ ಸೇನೆ ಪರವಾಗಿ ನಿಂತಿದೆ. ಇಂದು ಅಸ್ಸಾಂನ ಲಕ್ಷಾಂತರ ಎಕರೆ ಜಾಗವನ್ನ ನುಸುಳುಕೋರರು ವಶಪಡಿಸಿಕೊಳ್ತಿದ್ದಾರೆ. ಇಂಥ ನುಸುಳುಕೋರರಿಂದ ದೇಶವನ್ನ ರಕ್ಷಣೆ ಮಾಡೋದು ಬಿಜೆಪಿಯ ಉದ್ದೇಶ ಅಂದಿದ್ದಾರೆ. ಹಾಗೆ ಇತ್ತೀಚೆಗೆ ತಮ್ಮ ತಾಯಿ ದಿವಂಗತ ಹೀರಾಬೇನ್ ಮೋದಿ ಅವರನ್ನ ಕಾಂಗ್ರೆಸ್ ನಿಂದಿಸಿರೋದಕ್ಕೂ ರಿಯಾಕ್ಟ್ ಮಾಡಿದ್ದಾರೆ. ನಾನು ಶಿವದೇವರ ಭಕ್ತ, ನಿಂದನೆಗಳನ್ನ ವಿಷದ ತರ ನುಂಗ್ತೀನಿ ಅಂದಿದ್ದಾರೆ. ಇನ್ನು ಇದೇ ವೇಳೆ ಮೋದಿ 18,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನ ಅನಾವರಣಗೊಳಿಸಿದ್ದಾರೆ. ಜೊತೆಗೆ ಅಸ್ಸಾಂ ಬಯೋ ಎಥೆನಾಲ್ ಪ್ಲಾಂಟ್ನ ಉದ್ಘಾಟಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿದೆ. ನೌಕಾಪಡೆಗೆ ಸ್ವದೇಶಿ ನಿರ್ಮಿತ 2ನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಸೇರ್ಪಡೆಗೊಂಡಿದೆ. ಇದಕ್ಕೆ ಐಎನ್ಎಸ್ ಆಂಡ್ರೋತ್ ಅಂತ ಹೆಸರಿಡಲಾಗಿದೆ. ಲಕ್ಷದ್ವೀಪದ ದ್ವೀಪ ಸಮೂಹದಲ್ಲಿರೋ ಆಂಡ್ರೋತ್ ದ್ವೀಪದ ಹೆಸರನ್ನ ಈ ನೌಕೆಗೆ ಇಡಲಾಗಿದೆ. ದೇಶೀಯವಾಗಿ ನಿರ್ಮಿಸಿದ ಈ ಶಾಲೋ ವಾಟರ್ ಕ್ರಾಫ್ಟ್ ಅನ್ನ ವಿಶೇಷವಾಗಿ ಶತ್ರು ಸಬ್ಮರೀನ್ಗಳನ್ನ ಹೊಡೆಯೋಕಂತ್ಲೆ ಡಿಸೈನ್ ಮಾಡಲಾಗಿದೆ. ಇದರಲ್ಲಿ ಸಬ್ಮರೀನ್ ನಾಶ ಮಾಡೋಕ್ಕೋಸ್ಕರ ಟಾರ್ಪೆಡೋಗಳನ್ನ ಇಂಟಿಗ್ರೇಟ್ ಮಾಡಲಾಗಿದೆ. ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಜಿಆರ್ಎಸ್ಸಿ ಈ ನೌಕೆಯನ್ನ ಅಭಿವೃದ್ಧಿಪಡಿಸಿದೆ. ಇಂತಹ 8 ಶಾಲೋ ವಾಟರ್ ಕ್ರಾಫ್ಟ್ ನೌಕೆಗಳು ನೇವಿಗೆ ಸೇರ್ಪಡೆಯಾಗಲಿದ್ದು ಇದು 2ನೇ ನೌಕೆಯಾಗಿದೆ. ಮೊದಲ ನೌಕೆ ಐಎನ್ಎಸ್ ಅರ್ನಾಳ ಈಗಾಗಲೇ ನೌಕಾಪಡೆಗೆ ಸೇರಿಯಾಗಿದೆ. ಸುಮಾರು 6 ದಶಕಗಳಿಗಿಂತ ಹೆಚ್ಚು ಕಾಲ ಆಕಾಶವನ್ನಾಳಿದ್ದ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಇತಿಹಾಸ ಪುಟ ಸೇರೋ ಸಮಯ ಹತ್ತಿರವಾಗಿದೆ. ದೇಶ ಸೇವೆ ಜೊತೆಗೆ ಫ್ಲೈಯಿಂಗ್ ಕಾಫಿನ್ ಅನ್ನೋ ಕುಖ್ಯಾತಿ ಪಡ್ಕೊಂಡಿದ್ದ ಈ ವಿಮಾನ ಇದೇ ಸೆಪ್ಟೆಂಬರ್ 26ಕ್ಕೆ ನಿವೃತ್ತಿ ಹೊಂದಲಿದೆ. ಹೀಗಾಗಿ MiG-21ಗೆ ಚಂಡೀಗಢ ಏರ್ಬೇಸ್ನಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಸದ್ಯ MiG-21ನ 2 ಸ್ಕ್ವಾಡ್ರನ್ಗಳನ್ನು ಸೇನೆ ಆಪರೇಟ್ ಮಾಡ್ತಿದೆ. 1963ರಲ್ಲಿ ವಾಯುಪಡೆ ಸೇರಿದ MiG-21 ಫೈಟರ್ ಜೆಟ್ 1965 ಮತ್ತು 1971ರ ಭಾರತ ಪಾಕ್
ಯುದ್ಧ, 1999ರ ಕಾರ್ಗಿಲ್ ಯುದ್ಧ, 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಟೈಮಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತ್ತು. ಅಲ್ಲದೆ ತನ್ನ ಸೇವಾ ಅವಧಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಬಾರಿ ಅಪಘಾತಕ್ಕೀಡಾಗಿ ಹಾರೋ ಶವಪೆಟ್ಟಿಗೆ ಅನ್ನೋ ಕುಖ್ಯಾತಿನೂ ಪಡೆದಿತ್ತು. ಸದ್ಯ ಭಾರತವೇ ಅತಿ ಹೆಚ್ಚು MiG-21 ಫೈಟರ್ ಜೆಟ್ಗಳನ್ನು ಬಳಕೆ ಮಾಡ್ತಿತ್ತು. ಈಗ ಸೇನೆಯಿಂದ MiG-21 ಅಧಿಕೃತವಾಗಿ ನಿವೃತ್ತಿಯಾಗಲಿದೆ. MiG-21 ಸ್ಥಾನಕ್ಕೆ ಹಂತ ಹಂತವಾಗಿ ತೇಜಸ್ ಏರ್ಕ್ರಾಫ್ಟ್ಗಳು ಸೇರ್ಪಡೆಗೊಳ್ಳಲಿವೆ. ದೇಶದ ನೂತನ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಕಾರ್ಯದರ್ಶಿಯಾಗಿ ಜಾರ್ಖಂಡ್ ಕಾಡರ್ನ ನಿವೃತ್ತ ಐಎಎಸ್ ಅಧಿಕಾರಿ ಅಮಿತ್ ಖರೆ ಅವರನ್ನು ನೇಮಿಸಲಾಗಿದೆ. ಸದ್ಯ ಪಿಎಂ ಮೋದಿ ಅವರ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದ ಅಮಿತ್ ಖರೆ ಮುಂದಿನ 3 ವರ್ಷ ಉಪರಾಷ್ಟ್ರಪತಿಯವರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಸಿಪಿ ರಾಧಾಕೃಷ್ಣರ ಖಾಸಗಿ ಕಾರ್ಯದರ್ಶಿಯಾಗಿ ಕೇರಳ ಕಾಡರ್ನ ಐಎಎಸ್ ಅಧಿಕಾರಿ ಚಂದ್ರಶೇಖರ್ ಎಸ್ ಅವರನ್ನ ನೇಮಿಸಲಾಗಿದೆ. ಕೇಂದ್ರ ಸಂಪುಟ ನೇಮಕಾತಿ ಸಮಿತಿ ಈ 2 ನೇಮಕಾತಿಗಳಿಗೆ ಅನುಮೋದನೆ ನೀಡಿದೆ. ದೊಡ್ಡ ದುರಂತ ಆಗೋದ್ರಿಂದ ಇಂಡಿಗೋ ವಿಮಾನ ಕೂದಲೆಳೆಯಲ್ಲಿ ತಪ್ಪಿಸಿಕೊಂಡಿದೆ. ಲಕ್ನೋ ಏರ್ಪೋರ್ಟ್ನಲ್ಲಿ ಟೇಕ್ ಆಫ್ ಆಗೋಕೆ ರನ್ವೇನಲ್ಲಿ ಸಾಗ್ತಿದ್ದ ವಿಮಾನಕ್ಕೆ ಲಿಫ್ಟ್ ಆಗೋಕೆ ಸಾಧ್ಯವಾಗಿಲ್ಲ. ಅದೃಷ್ಟವಶಾತ್ ಪೈಲಟ್ ಸಮಯ ಪ್ರಜ್ಞೆ ತೋರಿ ರನ್ವೇ ಮುಗಿಯುವಷ್ಟರಲ್ಲಿ ಎಮರ್ಜೆನ್ಸಿ ಬ್ರೇಕ್ ಹಾಕಿ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸಿದ್ದಾರೆ. ವಿಮಾನದಲ್ಲಿ ಸಮಾಜವಾದಿ ಪಾರ್ಟಿ ಸಂಸದೆ ಡಿಂಪಲ್ ಯಾದವ್ ಸೇರಿ ಒಟ್ಟು 151 ಪ್ಯಾಸೆಂಜರ್ಸ್ ಇದ್ರು. ಈಗ ಇವರೆಲ್ಲ ಸೇಫ್ ಆಗಿದ್ದು ಬೇರೆ ಫ್ಲೈಟ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ದೇಶದಲ್ಲಿ ಭದ್ರತಾ ಪಡೆಗಳಿಂದ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಇದೀಗ ವಾಂಟೆಡ್ ನಕ್ಸಲ್ ಮುಖದೇವ್ ಯಾದವ್ನನ್ನ ಹೊಡೆದುಡಿಸಲಾಗಿದೆ. ಜಾರ್ಖಂಡ್ನ ಪಲಾಮು ಅರಣ್ಯ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಈತನ ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನವಿತ್ತು. ಈತನನ್ನೀಗ ಹೊಡೆದುಡಿಸಲಾಗಿದೆ. ಈತ ಛತ್ತೀಸ್ಗಢ್ನಲ್ಲೂ ನಕ್ಸಲ್ ಬೇಟೆ ಮುಂದುವರೆದಿದೆ. ಇಲ್ಲಿ ಕೂಡ 8 ಲಕ್ಷ ಬಹುಮಾನ ಹೊತ್ತಿದ್ದ ಒಬ್ಬ ನಕ್ಸಲ್ನನ್ನ ಹೊಡೆದಾಕಲಾಗಿದೆ. ಇದೇ ವೇಳೆ 7 ನಕ್ಸಲರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇನ್ನು ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.8 ತೀವ್ರತೆ ಕಂಪನ ದಾಖಲಾಗಿದೆ. ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಈ ಕಂಪನವಾದ ನಂತರ ಅಸ್ಸಾಂನಲ್ಲಿ ಸರಣಿ ಭೂಕಂಪಗಳಾಗಿವೆ. ಜೊತೆಗೆ ಮೇಘಾಲಯ, ತ್ರಿಪುರಾ ಮತ್ತು ನಾಗಾಲ್ಯಾಂಡ್ ಸೇರಿದಂತೆ ಈಶಾನ್ಯ ಭಾರತದ ಹಲವೆಡೆ ಕಂಪನದ ಅನುಭವವಾಗಿದೆ. ಸದ್ಯ ಈ ಕಂಪನಗಳಿಂದ ಯಾವುದೇ ಅನಾಹುತಗಳಾಗಿರುವ ಬಗ್ಗೆ ವರದಿಯಾಗಿಲ್ಲ. ಭಾರತ ಮತ್ತು ಪಾಕ್ 2025ರ ಏಷ್ಯಾ ಕಪ್ನಲ್ಲಿ ಮುಖಾಮುಖಿಯಾಗಿವೆ. ಉಭಯ ತಂಡಗಳ ಮಧ್ಯೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಹಣಾಹಣಿ ಶುರುವಾಗಿದೆ. ಟೀಂ ಇಂಡಿಯಾವನ್ನ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮುನ್ನಡೆಸುತ್ತಿದ್ದಾರೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಸ್ಕೋರ್ ಕಾರ್ಡ್ ಈ ತರ ಇತ್ತು. ಇನ್ನು ಪಾಕ್ ಜೊತೆಗಿನ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡಬೇಕು ಅಂತ ವಿಪಕ್ಷಗಳು ದೇಶದ ಹಲವು ಕಡೆ ಪ್ರತಿಭಟನೆ ಮಾಡಿವೆ. ಆಮ್ ಆದ್ಮಿ ಪಾರ್ಟಿ, ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪ್ರತಿಭಟನೆ ನಡೆಸಿವೆ. ಉದ್ಧವ್ ಶಿವಸೇನೆ ನಾಯಕರು ಮಹಾರಾಷ್ಟ್ರದಲ್ಲಿ ಟಿವಿ ಒಡೆದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇತ್ತ ಕಾಂಗ್ರೆಸ್ನ ಮನೀಶ್ ತಿವಾರಿ ಕೂಡ ಭಾರತ ಪಾಕ್ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಭಾರತ ತನ್ನ ಪಾಲಿಸಿಯನ್ನ ಬದಲಾಯಿಸಬಾರದು. ಮಾತುಕತೆ ಮತ್ತು ಭಯೋತ್ಪಾದನೆ ಒಟ್ಟಿಗೆ ಹೋಗಲ್ಲ ಅಂತಂದ್ರೆ ಅದನ್ನ ಕ್ರಿಕೆಟ್ಗೂ ವಿಸ್ತರಿಸಬೇಕು. ಪಾಕ್ ಜೊತೆ ಕ್ರಿಕೆಟ್ ಕೂಡ ಆಡಬಾರ್ದು ಅಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.